ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಡಹಳ್ಳಿ ಗ್ರಾಮದ ಮಾಧವನ ಕೆರೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಕೆರೆಯನ್ನ ಅಭಿವೃದ್ಧಿಪಡಿಸಿದ್ದು ಇಂದು ಗ್ರಾಮ ಪಂಚಾಯಿತಿಗೆ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಮೇಡಹಳ್ಳಿ ಗ್ರಾಮದ ಮಾಧವನ ಕೆರೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಕೆರೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಎನ್ನಲಾಗುತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮೇಡಹಳ್ಳಿ ಗ್ರಾಮದ ಮಾಧವನ ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿದ ದೃಶ್ಯವೂ ಕೂಡ ಕಂಡುಬಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಸಿಡಿ ಹೊಸಕೋಟೆ ಮುನಿಕೃಷ್ಣ ಅವರು, ಉಪಾಧ್ಯಕ್ಷ ಬೇಬಿ ರಘು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕರು ಆದ ಉಮರಬ್ಬ, ಕೆರೆ ಸಮಿತಿ ಅಧ್ಯಕ್ಷ ರಾಜೇಂದ್ರ, ಆನೇಕಲ್ ತಾಲೂಕಿನ ಯೋಜನಾಧಿಕಾರಿಗಳು ನಾಗೇಶ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದ ಶ್ರೀಮತಿ ಲಲಿತಾ ಮಹದೇವಯ್ಯ, ಕೆರೆ ಸಮಿತಿ ಉಪಾಧ್ಯಕ್ಷರು ಆದ ಮಧು, ಕೃಷಿ ಮೇಲ್ವಿಚಾರಕರು ಆದ ನವೀನ್, ವಲಯ ಮೇಲ್ವಿಚಾರಕರು ಕಲಾವತಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು, ಸಂಘದ ಸದಸ್ಯರು ಮತ್ತು ಶೌರ್ಯ ವಿಪತ್ತು ತಂಡದವರು ಭಾಗವಹಿಸಿದರು.
ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 2016ನೇ ಇಸವಿಯಲ್ಲಿ ಭಾಳಷ್ಟು ಬರಗಾಲ ಬಂದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ನಮ್ಮ ಪ್ರದೇಶ ಆದಂತಹ ಬೀದರ್, ಕಲಬುರಗಿ ಪ್ರದೇಶಗಳಲ್ಲಿ ನೀರಿನ ಹಾವಳಿಯನ್ನು ಗಮನಿಸಿಕೊಂಡು ಕುಡಿಯುವ ನೀರಿಗೋಸ್ಕರ ವಿಶೇಷ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕೆನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಸುಮಾರು 3 ಕೋಟಿ ರೂಪಾಯಿಯಲ್ಲಿ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪೂಜ್ಯರು ಅದನ್ನು ಮಾಡಿದಂಥ ಸಂದರ್ಭದಲ್ಲಿ 1 ವಾರ 2 ವಾರ ನೀರು ಕೊಟ್ಟಿದ್ದೇವೆ. ಮತ್ತು ಪುನಃ ಅದೇ ರೀತಿಯ ನೀರಿನ ಹಾಹಾಕಾರ ಬಂತು. ಇದಕ್ಕೆ ಏನಾದರೂ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು. ಕೇವಲ ಒಂದು ಸಲ ಟ್ಯಾಂಕರಲ್ಲಿ ನೀರು ಕೊಂಡುಕೊಟ್ರೆ 1 ದಿವಸಕ್ಕೆ 2 ದಿವಸಕ್ಕೆ ಯೂಸ್ ಆಗುತ್ತೆ, ಮತ್ತು ನಿರಂತರತೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕೆನ್ನುವಂಥ ಒಂದು ಆಲೋಚನೆ ಮಾಡಿಕೊಂಡು ಆವಾಗ ಪ್ರಾರಂಭಿಸಿದಂಥ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ. ಇವತ್ತು ರಾಜ್ಯಾದ್ಯಂತ ಸುಮಾರು 1,000 ಕೆರೆಗಳನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮತ್ತು ಆ ಸ್ಥಳೀಯ ಪ್ರದೇಶಗಳ ಗ್ರಾಮ ಪಂಚಾಯತಿ ಮತ್ತು ಆ ಊರಿನ ಸಹಕಾರದೊಂದಿಗೆ ಇವತ್ತು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕಾಗಿದೆ. ಇವತ್ತು ಇಲ್ಲಿ ಈಗಾಗಲೇ 904ನೇ ಕೆರೆ, ರಾಜ್ಯಾದ್ಯಂತ 1000 ಕೆರೆಗಳು ಇವತ್ತು ನಿರ್ಮಾಣ ಆಗಿದೆ. ಸುಮಾರು 180 ಕೋಟಿ ರೂಪಾಯಿಗೂ ಅಧಿಕ ಒಂದು ಮೊತ್ತವನ್ನು ಅನುದಾನವಾಗಿ ಈ ಕೆರೆಗಳ ಅಭಿವೃದ್ಧಿಗೋಸ್ಕರ ಇವತ್ತು ನಾವು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ತಾಲೂಕಿನಲ್ಲಿ 8ನೇ ಕೆರೆ ಇದು. 8ನೇ ಕೆರೆಯನ್ನು ನಾವು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಇನ್ನೊಂದು ಕೆರೆ ಈಗಾಗಲೇ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ 2 ಕೆರೆಗಳನ್ನು ನಾವು ಈ ತಾಲೂಕಿನಲ್ಲಿ ಹೂಳೆತ್ತುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂತೇಳಿದರೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ರೈತರಿಗೆ ಜೊತೆಯಲ್ಲಿ ಈ ಗ್ರಾಮದಲ್ಲಿರುವಂಥ ವ್ಯಕ್ತಿಗಳಿಗೆ ಕುಡಿಯುವ ನೀರಿಗೆ ಯೋಗ್ಯವಾದಂಥ ಒಂದು ಶುದ್ಧವಾದಂಥ ನೀರನ್ನು ಕೊಡಬೇಕೆನ್ನುವಂಥ ಉದ್ದೇಶದಿಂದ ಇಟ್ಕೊಂಡು ಈ ಒಂದು ಕೆರೆಗಳು ನಿರ್ಮಾಣ ಮಾಡಿದ್ದೇವೆ. ಬಹಳಷ್ಟು ಕಡೆಯಲ್ಲಿ ನಾವು ಗಮನಿಸಿದ್ದೇವೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಪ್ರದೇಶಕ್ಕೆಲ್ಲ ಬಂದರೆ ಸುಮಾರು 300-400 ಫೀಟ್ಗಳಲ್ಲಿ ನೀರು ಸಿಗ್ತಾ ಇತ್ತು. ಈಗ 1,200 ಫೀಟಿಗೆ ಬೋರ್ವೆಲ್ ಕೊಡಿದ್ರೂ ನೀರಿನ ಅಭಾವಗಳು ಕಾಣ್ತಾ ಇದೆ. ಯಾಕಂದರೆ ಭಾಳಷ್ಟು ಇಂಗುವಂತಹ ಕೆಲಸಗಳು ಆಗ್ತಾ ಇರಲಿಲ್ಲ. ಕೆರೆಗಳೆಲ್ಲ ಒತ್ತುವರಿಯಾಗಿದೆ. ಕೆರೆಗಳ ನಿರ್ಮಾಣ ಮಾಡುವಂಥ ಸಾಧ್ಯತೆ ಇಲ್ಲ. ಇಂತಹ ಹಲವಾರು ಪ್ರದೇಶಗಳಲ್ಲಿ ಈ ಪ್ರದೇಶ ಬೆಂಗಳೂರು ನಾವು ಗಮನಿಸಿದ್ದು, ಬೆಂಗಳೂರು ಸಿಟಿ ಪ್ರದೇಶದಲ್ಲಿ ಗಮನಿಸಿದರೆ ಇಲ್ಲಿ ಯಾವುದೇ ನೀರಿನ ಸೋರ್ಸಸ್ಗಳ ನದಿಗಳಿಲ್ಲ, ಅಥವಾ ಬೇರೆ ಬೇರೆ ರೀತಿಯ ಸೋರ್ಸಸ್ಗಳು ಕಡಿಮೆ ಇದೆ. ಕುಡಿಯುವ ನೀರಿಗೆ ಬೇಕಾದರೆ ಮೈಸೂರಿನಿಂದ ಅಥವಾ ಕಾವೇರಿ ನದಿಯ ನಾವನ್ನು ಹೊಂದಿಕೊಂಡು ನಿರ್ಮಾಣ ಮಾಡಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಕೆರೆಗಳನ್ನು ಹೂಳೆತ್ತುವುದಂತೂ ಕೆರೆಗಳನ್ನು ನಿರ್ಮಾಣ ಮಾಡುವುದು ಅಗತ್ಯವಾದಂಥ ಒಂದು ವಿಚಾರ. ಒಂದು ವಿಚಾರದಲ್ಲಿ ಒಂದು ಕಡೆಯಲ್ಲಿ ಗಮನಿಸಿದಾಗೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಸುಮಾರು 45,000 ಕೆರೆಗಳಿದೆ ಅಂತೆ. ಆದರೆ ಪಟ್ಟಿಯಲ್ಲಿ ನೋಡುವಾಗ 45,000 ಬಿಟ್ಟು 4,000 ಕೆರೆಗಳನ್ನು ಕೂಡ ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒತ್ತುವರಿಯಾಗಿದೆ. ಇವತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಇವತ್ತು ಬೆಂಗಳೂರು ನಗರ ಪ್ರದೇಶದಲ್ಲಿ ಆಗ್ತದೆ. ಆದ ಕಾರಣ ಇಲ್ಲಿಯ ಜನರಿಗೆ 2 ಕೋಟಿ ಜನರಿಗೆ ನೀರಿನ ಅಭಾವಗಳು ಕಾಣ್ತಾ ಇದೆ. ಮತ್ತು ಎಲ್ಲಿಯೂ ಕೂಡ ಮಳೆಗಾಲದ ನೀರುಗಳು ಹೋಗುವಂಥ ವ್ಯವಸ್ಥೆಗಳಿಲ್ಲ. ಇದನ್ನೆಲ್ಲ ಗಮನಿಸಿಕೊಂಡು ಕೆರೆಗಳ ಅಭಿವೃದ್ಧಿ ಪಡಿಸಬೇಕೆನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯಲ್ಲಿ ಸುಮಾರು 54 ಕೆರೆಗಳನ್ನು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹೂಳೆತ್ತುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಇದು ಸರ್ಕಾರದ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಮತ್ತು ಈ ಊರಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ನಡೆದಿದೆ. ಇಲ್ಲಿ ಸುಮಾರು 22 ಲಕ್ಷ ರೂಪಾಯಿಯ ಕಾಮಗಾರಿ ಆಗಿದೆ. ಅದರಲ್ಲಿ ಒಂದು 12.5 ಲಕ್ಷ ರೂಪಾಯಿ ಕ್ಷೇತ್ರದಿಂದ ಕೊಟ್ಟಿದ್ದೇವೆ. ಉಳಿದದ್ದು 10 ಲಕ್ಷ ರೂಪಾಯಿ ಈ ಊರಿನ ರೈತರು ಮತ್ತು ಗ್ರಾಮ ಪಂಚಾಯತಿಯವರ ಸಹಕಾರದೊಂದಿಗೆ ಇವತ್ತು ನಡೆದಿದೆ. ಭಾಳಷ್ಟು ಸುಂದರವಾಗಿ ಇವತ್ತು ಹೂಳೆತ್ತುವಂಥ ಕೆಲಸವನ್ನು ಮಾಡಿದ್ದೇವೆ. ಕ್ಷೇತ್ರದವರು ಮಾಡಿ ಕೊಟ್ಟಿದ್ದೇವೆ ಧರ್ಮಸ್ಥಳದಿಂದ. ಇನ್ನು ಮುಂದೆ ಇದನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಈ ಊರಿನವರದು ಮತ್ತು ಪಂಚಾಯತಿ ಮತ್ತು ಕೆರೆ ಸಮಿತಿಯವರದು. ಇದರ ಸ್ವಚ್ಛತೆ ಕಾಪಾಡುವಂಥದ್ದು, ಜೊತೆಯಲ್ಲಿ ಮುಂದೆ ಈ ಕೆರೆಗಳು ಹಾಳಾಗದಾಗೆ ಕೆರೆಯಲ್ಲಿ ವೇಸ್ಟ್ ನೀರುಗಳು ಬರುವಂಥದ್ದು ಅಥವಾ ಕಸಕಡ್ಡಿಗಳನ್ನು ಹಾಕುವಂಥದ್ದು ಇದ್ದರೆ ಖಂಡಿತ ಕೆರೆಯ ಒಂದು ವಾತಾವರಣ ಕೆಡುವಂಥ ಕೆಲಸಗಳಾಗುತ್ತೆ. ಆಗಿರುವಾಗ ಇವತ್ತು ಹೂಳೆತ್ತಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಈ ಪ್ರದೇಶದಲ್ಲಿ ನೀರನ್ನು ನಿಲ್ಲುವ ಹಾಗೆ ಆಗಬೇಕು. ಜೊತೆಯಲ್ಲಿ ಈ ಪ್ರದೇಶದಲ್ಲಿರುವಂಥ ರೈತರಿಗೆ, ಗ್ರಾಮಸ್ಥರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವಕ್ಕೆ ಯೋಗ್ಯವಾದಂಥ, ಅದಕ್ಕೆ ಬಳಕೆ ಮಾಡಲಿಕ್ಕೆ ಯೋಗ್ಯವಾದಂತಹ ಒಂದು ನಿರ್ಮಾಣ ಆಗಬೇಕು ಅಂತೇಳಿದರೆ ನಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಪ್ರತಿಯೊಬ್ಬರೂ ಇದರ ಬಗ್ಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ನಾವು 1,000 ಗಿಡಗಳನ್ನು ನಾಟಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಮಾಡ್ತೇವೆ. ಆದ ಕಾರಣ ಇದೆಲ್ಲದಕ್ಕೂ ನೀವು ಸಹಕಾರ ಕೊಡಿ. ಒಂದು ಚೆನ್ನಾಗಿರುವಂಥ ಒಳ್ಳೆ ರೀತಿಯಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಈ ಊರಿನ
ಗ್ರಾಮಸ್ಥರಿಗೆ ಮುಂದಿನ ದಿನಗಳಲ್ಲಿ 100, 150, 200 ಫೀಟ್ಗಳಲ್ಲಿ ಭಾಳಷ್ಟು ಶುದ್ಧವಾದ ನೀರು ಸಿಗಲಿ, ಎಲ್ರಿಗೂ ಕುಡಿಯುವಂಥ ಯೋಗ್ಯವಾದಂಥ ನೀರು ಆಗಲಿ ಅಂತೇಳಿ ಆಶಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ವಿಶೇಷವಾಗಿ ಅಭಿನಂದನೆ. ಕ್ಷೇತ್ರದ ಮುಖಾಂತರ ಬಹಳಷ್ಟು ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ಕೇವಲ ಕೆರೆಗಳ ನಿರ್ಮಾಣ ಮಾತ್ರ ಅಲ್ಲ, ಸುಮಾರು 680 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾವು ಮಾಡಿದ್ದೇವೆ. ಕೇವಲ ₹3ಗೆ 20 ಲೀಟರ್ ನೀರನ್ನು ಕೊಡುವಂತಹ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಮಾಡಿದ್ದೇವೆ. ಫ್ಲೋರೈಡ್ ಎಲ್ಲಿ ಹೆಚ್ಚು ಇರುವಂಥದ್ದು. ಅದೇ ರೀತಿ ಈ ವರ್ಷದಲ್ಲಿ ಸುಮಾರು 675 ಶಾಲೆಗಳಿಗೆ ಸುಮಾರು 4000 ಬೆಂಚ್ ಡೆಸ್ಕ್ಗಳನ್ನು ಕೊಟ್ಟಿದ್ದೇವೆ. ಒಂದು ಬೆಂಚ್ ಡೆಸ್ಕ್ ಸೆಟ್ಟಿಗೆ ₹9,000 ಇದೆ. ಅದರಲ್ಲಿ 20% ಸ್ಥಳೀಯ ಆಡಳಿತದವರು ಮಾಡಿದರೆ ಉಳಿದ 80% ಕ್ಷೇತ್ರದ ಮುಖಾಂತರ ಸುಮಾರು ₹4 ಕೋಟಿ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ನಿಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 16 ಶಾಲೆಗಳಿಗೆ ನಾವು ಈ ವರ್ಷ ಬೆಂಚ್ ಡೆಸ್ಕ್ಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಸುಮಾರು 670 ಬೆಂಚ್ ಡೆಸ್ಕ್ಗಳು, ಸುಮಾರು 75 ಶಾಲೆಗಳಿಗೆ 670 ಬೆಂಚ್ ಡೆಸ್ಕ್ಗಳನ್ನು ನಾವು ಈ ವರ್ಷ ವಿತರಣೆ ಮಾಡಿದ್ದೀವಿ. ಈಗಾಗಲೇ ವಿತರಣೆ ಮಾಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ಇನ್ನಷ್ಟು ಯೋಜನೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಸುಮಾರು 22,000 ಜನರಿಗೆ ನಾವು ತಿಂಗಳಿಗೆ ₹1,000 ಆಗಿ ನಿರ್ಗತಿಕರ ಮಾಶಾಸನ ಕೊಡ್ತಾ ಇದ್ದಾರೆ. ಯಾರು ನಿರ್ಗತಿಕರಿದ್ದಾರೆ, ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಅಂಥವರಿಗೆ ಸುಮಾರು 22,000 ಜನರಿಗೆ ನಾವು ನಿರ್ಗತಿಕರ ಮಾಶಾಸನ ಕೊಡ್ತಾ ಇದ್ದೇವೆ. ಆ ವ್ಯಕ್ತಿಗಳಲ್ಲಿ ಯಾರಿಗೆಲ್ಲ ಮನೆ ಇಲ್ಲ ಅವರಿಗೆ ಸುಮಾರು ಒಂದು 800 ಮನೆಗಳನ್ನು ಇವತ್ತು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಸುಮಾರು 1.5 ಲಕ್ಷದಿಂದ ₹1,80,000 ಆಗಿ ಅವರಿಗೆ ಒಬ್ಬರಿಗೆ ವಾಸವಾಗುವ ಹಾಗೆ ಒಂದು ಅಡುಗೆ ಕೋಣೆ ಮತ್ತು ಒಂದು ಮಲಗಲಿಕ್ಕೆ ಕೋಣೆ ಮತ್ತೊಂದು ಟಾಯ್ಲೆಟ್ ಮಾಡಿ ಸುಮಾರು ಒಂದು 800ಕ್ಕೂ ಮಿಕ್ಕಿ ಮನೆಗಳನ್ನು ಇವತ್ತು ನಿರ್ಮಾಣ ಮಾಡಿದ್ರು. ನಮ್ಮ ಆನೇಕಲ್ ತಾಲೂಕಿನಲ್ಲಿ 4 ಮನೆಗಳು ನಿರ್ಮಾಣ ಮಾಡಿದರೆ ಈ ವರ್ಷ 2 ಮನೆಗಳನ್ನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಲ್ಲದೆ ಸ್ಕಾಲರ್ಶಿಪ್ ಇವತ್ತು 97,000 ಜನರಿಗೆ ನಾವು ಒಟ್ಟು ಸ್ಕಾಲರ್ಶಿಪ್ ಕೊಡುವಂಥ ಕೊಟ್ಟು ಇದುವರೆಗೆ ಒಟ್ಟು 1,40,000 ಜನರಿಗೆ ನಾವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸುಮಾರು ₹180 ಕೋಟಿ ಸ್ಕಾಲರ್ಶಿಪ್ಪನ್ನು ನಾವು ಕೊಟ್ಟಿದ್ದೇವೆ. ಯಾರೆಲ್ಲ ಹೈಯರ್ ಎಜುಕೇಷನ್ ಹೋಗ್ತಾರೆ ಅವರಿಗೆ ನಾವು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಇದಲ್ಲದೆ ಎಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಟೀಚರ್ಸ್ಗಳ ಸಂಖ್ಯೆ ಕಡಿಮೆ ಇದೆ, ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂಥ ಶಾಲೆಗಳಲ್ಲಿ ನಾವು ಸುಮಾರು 1,100 ಶಾಲೆಗಳಿಗೆ ಟೀಚರ್ಸ್ಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಅತಿ ಹೆಚ್ಚು ನಿಮ್ಮ ಆನೇಕಲ್ ತಾಲೂಕಿಗೆ ಬಂದಿದೆ. 22 ಟೀಚರ್ಸ್ಗಳನ್ನು ಈ ವರ್ಷ ನಾವು ಆನೇಕಲ್ ತಾಲೂಕಿನಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ ಆಶ್ಚರ್ಯ ಏನಂತ ಹೇಳಿದರೆ ಒಂದೇ ಒಂದು ಟೀಚರ್ ಇಲ್ಲದೇ ಇರುವಂಥ ಶಾಲೆಗಳಿಗೆ ನಾವು 5 ಶಾಲೆಗಳಿಗೆ ಈ ಒಂದು ಆನೇಕಲ್ನಲ್ಲಿ ಕೊಟ್ಟಿದ್ದೇವೆ. ಟೀಚರೇ ಇಲ್ಲ ಅಲ್ಲಿ. ಯಾವುದೋ ಡೆಪ್ಯುಟೇಷನಲ್ಲಿ ವಾರಕ್ಕೆ 2 ಸಲ ಬಂದು ಹೋಗುವಂಥ ಶಾಲೆಗಳಿಗೆ ಕೊಟ್ಟಿದ್ದೇವೆ. ಸುಮಾರು 22 ಶಾಲೆಗಳಿಗೆ ಈ ತಾಲೂಕಿನಲ್ಲಿ ನಾವು ಟೀಚರ್ಸ್ಗಳನ್ನು ಕೊಟ್ಟಿದ್ದೇವೆ. ಅವರಿಗೆಲ್ಲರಿಗೂ ಗೌರವಧನ ಅದನ್ನು ಮತ್ತು ಟ್ಯೂಷನ್ ಕ್ಲಾಸ್ ಆಗಿರ್ಬೋದು, ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಶಾಲೆಗಳಿಗೆ ಅನುದಾನಗಳನ್ನು ಕೊಡುವಂಥದ್ದು, ದೇವಸ್ಥಾನಗಳಿಗೆ ಅನುದಾನ ಕೊಡುವಂಥದ್ದು, ಡೈರಿಗಳಿಗೆ ಅನುದಾನವನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಶಾಲೆಗಳಿಗೆ ಪೂರಕವಾದ ಸೌಲಭ್ಯಗಳನ್ನು ಕೊಡುವಂಥದ್ದು ಬಹಳಷ್ಟು ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಸ್ವಸಹಾಯ ಸಂಘಗಳಿಗೆ ಪೂರಕವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕಿನ ಮುಖಾಂತರ ಸೌಲಭ್ಯಗಳನ್ನು, ಸಾಲ ಸೌಲಭ್ಯಗಳನ್ನು, ಸಹೋದ್ಯೋಗ ತರಬೇತಿಗಳನ್ನು ಅಥವಾ ಸಹೋದ್ಯೋಗ ಮಾಡುವವರಿಗೆ ಸಿಡ್ಬಿ ಸಂಸ್ಥೆ ಮುಖಾಂತರ ಸಾಲವನ್ನು ಸೌಲಭ್ಯವನ್ನು ಕೊಡುವಂಥದ್ದು, ಅನುದಾನಗಳನ್ನು ಕೊಡುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೀತದೆ. ಅದರ ಜೊತೆಯಲ್ಲಿ ಇವತ್ತು ಕೆರೆಗಾಲ ಕಾರ್ಯಕ್ರಮ ಕೂಡ ಇವತ್ತು ನಡೆಸ್ತಾ ಇದೆ. ಈ ಊರಿನಲ್ಲಿ ಈ ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಮುಂದಿನ ಇದನ್ನು ಚೆನ್ನಾಗಿ ಉಳಿಸ್ಕೊಂಡು ಹೋಗಲಿ ಅಂತ ಏನಿವತ್ತು ಈ ಸುರಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೇಮೇಡಹಳ್ಳಿ ಗ್ರಾಮದಲ್ಲಿ ಈ ಕೆರೆ ಅಭಿವೃದ್ಧಿಯನ್ನು ಈ ಧರ್ಮಸ್ಥಳ ಸಂಘದ ಸಹಾಯ ಸಂಘದಿಂದ ಗ್ರಾಮಾಭಿವೃದ್ಧಿ ಸಂಘದಿಂದ ಏನು ಈ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ತಮ್ಮೂರಲ್ಲಿ ಒಂದು ಸಭೆ ಮಾಡಿದ್ವಿ ಮತ್ತು ಮೊಟ್ಟಮೊದಲನೇ ಬಾರಿಗೆ. ಆ ಸಭೆಯಲ್ಲಿ ನಾನು ಮೊದಲನೇದಾಗಿ ಅಧ್ಯಕ್ಷನಾಗಿ ಆಯ್ಕೆಯಾದ ಪ್ರಥಮ ಬಾರಿಗೆ ಆ ಸಭೆಗೆ ನನ್ನನ್ನು ಆಹ್ವಾನ ಮಾಡಿದರು. ಬಂದಿದ್ದೆ. ಈ ಥರ ನಮ್ಮ ಊರಿನ ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ ಧರ್ಮಸ್ಥಳ ಸಂಘದಿಂದ ಅಂತ ಹೇಳಿದರು. ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಅಂತೇಳಿ ನಮ್ಮ ರಾಜೇಂದ್ರಣ್ಣವ್ರಿಗೆ ಬಂದು ಮಾತಾಡಿ ಸಹಕಾರ ಕೊಟ್ಟು ಇಷ್ಟು ಚೆನ್ನಾಗಿ ಈ ಕೆರೆ ಅಭಿವೃದ್ಧಿ ಆಗಿದೆ ಅಂದರೆ ನಿಜವಾಗ್ಲೂ ಅವರಿಗೆ ಎಲ್ಲ ನಮ್ಮ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳೇ ನನಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಗ್ರಾಮದಲ್ಲಿ ಎಲ್ಲರೂ ಈ ತಾಯಂದರು ಎಲ್ಲ ಸಂಘದಲ್ಲಿರೋಂಥ ಎಲ್ಲ ತಾಯಂದ್ರೂ ತುಂಬ ಪ್ರೋತ್ಸಾಹ ಕೊಟ್ಟು ಈ ಕೆರೆ ಅಭಿವೃದ್ಧಿ ಆಗೋದಕ್ಕೆ ರಾಜೇಂದ್ರಣ್ಣನ ಜೊತೆಲಿ ಮತ್ತು ನಮ್ಮ ಮಧು ಅವ್ರ ಜೊತೆಲಿ ನಿಂತ್ಕೊಂಡು ಎಲ್ಲ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಏನು ಇವತ್ತಿನ ದಿನ ಕೆರೆಗಳನ್ನ ಎಲ್ಲ ಕಬಳಿಸ್ತಾ ಇದ್ದಾರೆ. ಅಕ್ಕಪಕ್ಕ ಜಮೀನುಗಳವರು ಆ ಕೆರೆಗಳನ್ನ ಒತ್ತುವರಿ ಮಾಡಿ 25 ಎಕರೆ 30 ಎಕರೆ ಇರೋಂಥ ಕೆರೆಗಳನ್ನ ಕೇವಲ 5 ಎಕರೆ 10 ಎಕರೆಗೆ ತಂದು ನಿಲ್ಲಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಮುಂದಿನ ಪೀಳಿಗೆಗೆ
ನಾವೇನು ಕಸಿದ್ಕೊಳ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಂಡವ್ರು ಯಾರೂ ಕೆರೆ ಮತ್ತು ರಾಜಕಾಲುವೆಗಳನ್ನ ಒತ್ತುವರಿ ಮಾಡೋಂಥ ಕೆಲಸ ಮಾಡಲ್ಲ. ದಯವಿಟ್ಟು ಯಾರೂ ಮಾಡಬಾರ್ದು. ನಾನು ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ಎಲ್ರಿಗೂ ಹೇಳ್ತೀನಿ, ಈ ತಾಲೂಕಿನ ಸಮಸ್ತ ಎಲ್ಲ ರೈತ ಬಂಧುರು ಎಲ್ಲರೂ ಕೆರೆಗಳಿಲ್ಲ ಅಂತಂದರೆ ಜೀವನಾಡಿ ಇಲ್ಲ. ಪಕ್ಷಿಗಳಿಗಿರ್ಬೋದು, ಪ್ರಾಣಿಗಳಿಗಿರ್ಬೋದು, ನಮಗೂ ಅಷ್ಟೇ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೂ ನಾವು ಈ ಕೆರೆಗಳಲ್ಲಿ ನೀರು ಕುಡಿತಾ ಇದ್ವಿ. ಇವತ್ತು ಆ ಕೆರೆಗಳು ಬತ್ತಿ ಬರಡಾಗಿದೆ. 1200 1600 ಅಡಿ ಹಾಕಿದ್ರೂ ಒಳ್ಳೆ ನೀರು ಸಿಗ್ತಾ ಇಲ್ಲ. ಎಲ್ಲ ಫ್ಲೋರೈಡು, ಕ್ಯಾಲ್ಸಿಯಂ ನೀರು. ಅದರಿಂದ ಮೂಳೆಗಳ ಸಮಸ್ಯೆ, ಜಾಯಿಂಟ್ ಪೇಯ್ನ್ಸು. ಇವತ್ತು 100 ವರ್ಷ 90 ವರ್ಷ ಆಗಿರೋರು ಆರೋಗ್ಯವಾಗಿ ಓಡಾಡ್ತಾರೆ, ತಾಯಂದರು, ವಯಸ್ಸಾಗಿರೋಂಥ ಅಜ್ಜಂದರು. ಈಗ ನಮ್ಮ ಕೈಯಲ್ಲಿ 30-40 ವರ್ಷಕ್ಕೆ ಓಡಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಆ ನೀರಲ್ಲಿ ಬರ್ತಾ ಇರೋಂಥ ಆ ಖನಿಜಗಳು, ಆ ಕ್ಯಾಲ್ಸಿಯಮಿಂದ ಸುಮಾರು ತೊಂದರೆಗಳು ಬರ್ತಾಯಿದೆ. ಹಾಗಾಗಿ ಕೆರೆಗಳು ಚೆನ್ನಾಗಿದ್ದರೆ ಊರು ಚೆನ್ನಾಗಿರ್ತೈತೆ, ಊರು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರ್ತೈತೆ. ಹಂಗಾಗಿ ಕೆರೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಒಳ್ಳೆ ರೀತಿಲಿ ಬಳಸ್ಕೊಳ್ಳೋಣ. ನಾವು ಸಾಕಷ್ಟು ನಮ್ಮ ಕೈಯಲ್ಲಾಗಿರೋಂಥ ಸಪೋರ್ಟ್ ಮಾಡಿದ್ವಿ. ಪಂಚಾಯತಿಯಿಂದ ಟ್ಯಾಕ್ಟ್ರ್ ವ್ಯವಸ್ಥೆ ಇರ್ಬೋದು, ಏನು ಬೇಕು ಮ್ಯಾನ್ ಪವರ್ ಕೊಟ್ಟು. ರಾಜೇಂದ್ರಣ್ಣ ಅವರೊಬ್ಬರೇ ಸದಸ್ಯರು ಈ ಹೇಮೇಡಹಳ್ಳಿಗೆ. ಆದರೆ 4 ಜನ ಸದಸ್ಯರಿದ್ದು ಮಾಡೋಕ್ಕಾಗದಿರೋಂಥ ಕೆಲಸನ ಅವರೊಬ್ಬರೇ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ನನ್ನ ಮನೆಗೇನೋ ಬೇಕು, ನನಗೇನೋ ಬೇಕು ಅಂತ ಕೇಳಲಿಲ್ಲ. ಅವರ ಸದಸ್ಯರು ಆಗಿ 5 ವರ್ಷ ಆಗಿದ್ದರು. ಅವ್ರಿಗೆ ಸರಿಯಾದ ಇದು 2.5 ವರ್ಷ ಏನು ಲಲಿತಕ್ಕವರಿದ್ದಾಗ ಅವ್ರು ಕೇಳಿದ್ದೆಲ್ಲ ಸಿಗ್ತಾಯಿತ್ತು. ಬಾಕಿ 20 ತಿಂಗಳಲ್ಲಿ ಯಾವ ಸದಸ್ಯರಿಗೂ ಸರಿಯಾದ ಅನುದಾನ ಸಿಕ್ಕಲಿಲ್ಲ, ಸರಿಯಾದ ಸದ್ಬಳಕೆ ಆಗಿಲ್ಲ ಟ್ಯಾಕ್ಸ್ನ. ಹಾಗಾಗಿ ತುಂಬ ನೊಂದಿದ್ರು ನಮ್ಮ ರಾಜೇಂದ್ರಣ್ಣವರು. ಹಾಗಾಗಿ ನನ್ನನ್ನು ಅಧ್ಯಕ್ಷರು ಮಾಡ್ಕೊಂಡಾಗ ಅವ್ರು ಮೊದಲನೇ ಬೆಳಕೆ ನಮ್ಮೂರಿಗೆ ಇದಾಗಬೇಕು ಅಧ್ಯಕ್ಷರೇ, ನಾನೊಬ್ಬನೇ ಇದ್ದೀನಿ, ನಾನೊಬ್ಬ ಸದಸ್ಯ, ನೀವು ಬೇರೆ ಕಡೆ ಎಲ್ಲ 4 ಜನ 5 ಜನ ಇದ್ದಾರೆ ಅಂತ ಹೇಳಿದ್ರು. ನೀನು ಒಬ್ಬನೇ ಆದರೂ ನೀನು 4 ಜನಕ್ಕೆ ಏನು ಕೊಡಬೇಕು ಅದನ್ನೇ ಕೊಡ್ತೀವಿ ಅಂತೇಳಿ ಅವ್ರು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೂರೇ ಇವತ್ತು ಸುಂದರವಾಗಿ ಕಾಣ್ತಾ ಇದೆ. ಕೆರೆ ಒಂದೇ ಅಂತಲ್ಲ, ಚರಂಡಿಗಳಿರ್ಬೋದು, ಎಲ್ಲ ಕಡೆ ತುಂಬ ಇದಾಗಿತ್ತು, ಎಲ್ಲ ಮಾಡಿದ್ದಾರೆ. ಮತ್ತು ಲೈಬ್ರರಿನೂ ಈಗೊಂದು ಇದು ಮಾಡ್ಕೊಂಡಿದ್ದಾರೆ. ಮತ್ತು ಈಗ ಸ್ಮಶಾನ, ಮನುಷ್ಯ ಅಂತಿಮವಾಗಿ ಬೇಕಾಗಿರೋದು, ನಾವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ನಾವು ಏನೇ ಬದುಕಿದ್ರು ನಮಗೆ ಲಾಸ್ಟಲ್ಲಿ ಸಿಕ್ಕೋದು ಒಂದು 6 ಅಡಿ 3 ಅಡಿ ಜಾಗ. ಅದಕ್ಕೆ ಸುಸಜ್ಜಿತವಾಗಿ ಒಂದು ರಸ್ತೆ ಸಂಪರ್ಕ ಇರಲಿಲ್ಲ, ಓಡಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಈ ರಸ್ತೆಯಲ್ಲಿ. ಅದನ್ನು ನಾನು ಡೆವಲಪ್ಮೆಂಟ್ ಮಾಡಬೇಕು ಅಂದರು, ಅದಕ್ಕೂ ಸಹಕಾರ ಕೊಟ್ವಿ. ಫೆನ್ಸಿಂಗ್ ಹಾಕಿದ್ದಾರೆ. ಮತ್ತು ಅಲ್ಲಿ ಶವ ಸಂಸ್ಕಾರ ಮಾಡಿಬಿಟ್ಟು ಬಂದು ಕೈಕಾಲು ತೊಳ್ಕೊಳ್ಳೋದಕ್ಕೆ ಒಂದು ವಸತಿ ಇರಲಿಲ್ಲ. ಹಾಗಾಗಿ ನಾನೊಂದು ಮಿನಿ ಟ್ಯಾಂಕನ್ನ ಕೂರಿಸಿ ಅದನ್ನು ನೀರಿನ ಸೌಕರ್ಯ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಸಹಕಾರ ಕೊಟ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀವೆಲ್ಲ ಅವ್ರಿಗೊಂದು ಜೋರಾದ ಚಪ್ಪಾಳೆ ತಟ್ಟಬೇಕು. ಇನ್ನೂ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಇದು ಬರಲಿ, ಇನ್ನೂ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಈ ಹಳ್ಳಿಗಳ ಅಭಿವೃದ್ಧಿಗೆ ನಮ್ಮೆಲ್ಲ ನಾವೇನೀಗ ಸದಸ್ಯರುಗಳಿದ್ದೀವಿ, ಈ ಮುಂದಿನ ಆಡಳಿತ ಬರೋವರೆಗೂ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಎಲ್ಲ ಕಷ್ಟ ಕೆಲಸಗಳಿಗೂ ನಾವು ಸಹಕಾರಿಯಾಗಿರ್ತೀವಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗಿಯಾಗಿರ್ತೀವಿ ಅಂತ ಈ ಕೆರೆ ಅಭಿವೃದ್ಧಿ ಮಾಡಿದಂಥ ಈ ಧರ್ಮಸ್ಥಳ ಸಂಘದ ವೀರೇಂದ್ರ ಹೆಗ್ಡೆ ಸಾಹೇಬ್ರಿಗೂ ಮತ್ತು ಅವರೆಲ್ಲ ಕುಟುಂಬದವ್ರಿಗೂ ದೇವರು ಆರೋಗ್ಯ ಆಯುಷ್ ಕೊಡಲಿ ಅಂತ ಹೇಳ್ತಾ, ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ನಮ್ಮ ಕಾರ್ಮಿಕ ವರ್ಗದವ್ರಿಗೂ ಎಲ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೂರ ನಮ್ಮ ಕೆರೆ ಹಸ್ತಾಂತರವಾಗುವ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಾನು ಶುಭವನ್ನು ಕೋರುತ್ತಾ, ಈ ದಿನ ನಾವು ನಮ್ಮ ಹೇಮೇಡಹಳ್ಳಿ ಗ್ರಾಮದ ಕೆರೆಯನ್ನು ಹಸ್ತಾಂತರ ಮಾಡೋದಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಮ್ಮ ಹೇಮೇಡಹಳ್ಳಿ ಕೆರೆನ ನಾವು ಭಾಳ ಚೆನ್ನಾಗಿ ಅವರು ನಮಗೆ ಅಭಿವೃದ್ಧಿ ಮಾಡಿಕೊಟ್ಟವ್ರೆ. ಈ ಸಲ ಮಳೆ ಬಂದರೆ ನಮ್ಮ ರೈತರಿಗಾಗಲಿ ಅಥವಾ ನಮ್ಮೂರಿನ ದನ ಕರುಗಳಾಗಲಿ, ಪಕ್ಷಿಗಳಾಗಲಿ, ಎಲ್ಲದಕ್ಕೂ ನಮಗೆ 1 ವರ್ಷ ತನಕ ನೀರು ನಿಲ್ಲೋ ಒಂದು ಇದಿದೆ. ನಮ್ಮ ಕೆರೆಯಲ್ಲಿ ಈ ಸಲ ಮಳೆ ಚೆನ್ನಾಗಾದರೆ ನಮ್ಮ ಬೋರ್ವೆಲ್ಸ್ ಇರ್ಬೋದು, ನಾವೆಲ್ಲ ರೈತಾಪಿ ವರ್ಗದ ಕುಟುಂಬದಿಂದ ಬಂದಿರೋರು, ನಮ್ಮ ಮೇಡಹಳ್ಳಿಯವರು ಎಲ್ಲರೂ ರೈತರು ಜಾಸ್ತಿ ಅದನ್ನೇ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಗ್ರಾಮಸ್ಥರು ನಮಗೆಲ್ಲ ಈ ಒಂದು ಕೆರೆಗೆ ನೀರು ಬಂದು ತುಂಬಿಕೊಂಡ್ರೆ ನಮ್ಮ ಬೋರ್ವೆಲ್ಸ್ ಆಗಲಿ ಎಲ್ಲ ಬೋರ್ವೆಲ್ಸು ರೀಚಾರ್ಜ್ ಆಗುತ್ತೆ. ಮತ್ತು ದನ ಕರುಗಳಿಗಾಗಲಿ ಎಲ್ಲದಕ್ಕೂ ನಮ್ಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡೈರೆಕ್ಟರ್ ಸಾಹೇಬ್ರಾದಂಥ ಉಮರ್ ಸಾಹೇಬ್ರಿಗೆ ಮತ್ತು ನಮ್ಮ ನಾಗೇಶ್ ಸಾರು
ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಬಂದು ಕೇಳಿದಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿ ಮುನಿಕೃಷ್ಣಪ್ಪನವರಾಗಿರ್ಬೋದು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಲಲಿತಾ ಮಹಾದೇವಯ್ಯನವರಾಗಿರ್ಬೋದು, ಅವರೆಲ್ಲರೂ ಮತ್ತು ನಮ್ಮ ಗ್ರಾಮ ಪಂಚಾಯತಿ 19 ಸದಸ್ಯರು ನನಗೆ ನಾವಿದ್ದೀವಿ, ನೀವು ಮಾಡಿಸ್ರಿ ಅವ್ರ ಕೈಯಲ್ಲಿ, ಏನೇ ಬರಲಿ ನಾವು ಇರ್ತೀವಿ, ನಿಮ್ಮಿಂದ ನಾವಿದ್ದು ಆ ಒಂದು ಕಾರ್ಯನ ನಾವು ನಡೆಸ್ಕೊಡ್ತೀವಿ ಅಂತ ನಮಗೆ ನಮ್ಮ ಅಧ್ಯಕ್ಷರು ನಮ್ಮೂರಿಗೆ ಬಂದು ಸಭೆಗಳನ್ನು ಮಾಡಿ ಈ ಒಂದು ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಭಾಳ ಸಹಕಾರನ ಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಮುನಿಕೃಷ್ಣಪ್ಪನವ್ರಿಗೆ ಮತ್ತು ನಮ್ಮ ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಅಧಿಕಾರಿಯಾದಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ವೇಗಡೆಯರ ಶುಭಾಶೀರ್ವಾದವನ್ನು ಗಡಿಕೊಳ್ಳುತ್ತಾ ಇವತ್ತು ಆನೇಕಲ್ ತಾಲೂಕಿನ ಎ ಮೇಡಹಳ್ಳಿ ಗ್ರಾಮದ ಈ ಕೆರೆಯನ್ನು ನಾವು ಹೂಳೆತ್ತುವಂಥ ಕಾಮಗಾರಿಯನ್ನು ಮಾಡಿದ್ದೇವೆ. ಸುಮಾರು ಒಂದು 12,15,000 ರೂಪಾಯಿ ಅನುದಾನದಲ್ಲಿ ಈ ಕೆರೆಗಳನ್ನು ಸಂಪೂರ್ಣವಾಗಿ ಹೂಳೆತ್ತುವುದರ ಮುಖಾಂತರ ಈ ಗ್ರಾಮದ ಸಾರ್ವಜನಿಕರಿಗೆ, ರೈತರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿಗೆ ಮತ್ತು ಜಮೀನಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದೇವೆ. ಇದು ಪೂಜ್ಯರ ಒಂದು ಕನಸಿನ ಕಾರ್ಯಕ್ರಮ. ಯಾಕಂತೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಬರಗಾಲ ಬರ್ತದೆ, ನೀರಿನ ಅಭಾವ ಇದೆ, ಎಷ್ಟು ಫೀಟ್ ಬೋರ್ವೆಲ್ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಶಾಶ್ವತವಾಗಿ ಒಂದು ನೀರಿನ ಕೆಲಸವನ್ನು ಆಗಬೇಕು, ನೀರನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳಾಗಬೇಕು ಎನ್ನುವಂಥ ಉದ್ದೇಶದಿಂದ ಸಾವಿರಾರು ಕೆರೆಗಳನ್ನು ಇವತ್ತು ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಅದನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು 904ನೇ ಕೆರೆ ಎ ಮೇಡಹಳ್ಳಿ ಕೆರೆಯನ್ನು ನಾವು ಈಗಾಗಲೇ ಹೂಳೆತ್ತಿ ಇದನ್ನು ಸಾರ್ವಜನಿಕರಿಗೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಸ್ವಚ್ಛತೆ ಕಾಪಾಡೋದು ಮತ್ತು ಇದರ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಈ ಊರಿನ ಗ್ರಾಮಸ್ಥರು ಮತ್ತು ಕೆರೆ ಸಮಿತಿಯವರದು ಮತ್ತು ಈ ಪಂಚಾಯಿತಿ ವ್ಯಾಪ್ತಿಯವರದು. ಇಲ್ಲಿ ಕಸಗಡ್ಡಿ ಹಾಕದಾಗದೆ, ಅದೇ ರೀತಿ ಕಲ್ಮಶಗಳು ಅಥವಾ ವೇಸ್ಟ್ ನೀರುಗಳು ಬರದ ಹಾಗೆ ಜಾಗ್ರತೆ ವಹಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಾವು ಸುಮಾರು ಒಂದು 54 ಕೆರೆಗಳನ್ನು ಮಾಡಿದ್ದೇವೆ. ರಾಜ್ಯಾದ್ಯಂತ 1,000ಕ್ಕೂ ಮಿಕ್ಕಿ ಕೆರೆಗಳಾಗಿದೆ. ಈ ತಾಲೂಕಿನಲ್ಲಿ ಸುಮಾರು 8ನೇ ಕೆರೆಗಳು ಇದನ್ನು ನಿರ್ಮಾಣ ಮಾಡಿದೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಜನರಿಗೆ ಪ್ರಯೋಜನ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದನ್ನೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಅಂತೇಳಿ ನಾನು ಹೇಳುತ್ತಾ ನನ್ನ ಭಾಷಣ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಥಾಟ್ ನನಗೆ ಯಾವಾಗ ಬರುತ್ತೆ ಅಂತಂತಂದರೆ 2 ವರ್ಷಗಳ ಹಿಂದೆ ವೀರೇಂದ್ರ ಹೆಗ್ಡೆ ಅವರು ಬೇಗಡದೇನಹಳ್ಳಿ ಹತ್ರ ಒಂದು ಕೆರೆ ಉದ್ಘಾಟನೆಗೆ ಬಂದಿರ್ತಾರೆ. ನನಗೆ ಅದೇನು ಅಂತಲೇ ಗೊತ್ತಿರಲ್ಲ, ಸುಮ್ಮನೆ ಫೋನ್ ಮಾಡುವಲ್ಲ ಅಲ್ಲಿ ಹೋಗಿ ನಾನು ಏನು ಅಂತ ಗೊತ್ತಿರಲ್ಲ, ಕಾರ್ಯಕ್ರಮ ಯಾವುದ್ರ ಬಗ್ಗೆ ಅಂತಲೂ ಗೊತ್ತಿರಲ್ಲ, ಬ್ಯಾನರ್ಗಳು ನೋಡಿ ಅದನ್ನು ನೋಡೋದಕ್ಕೆ ಅಂತ ಹೋಗ್ತೀನಿ. ಅಲ್ಲಿ ಲೈಕ್ ನಮ್ಮ MLA ಆದಂಥ ಶಿವಣ್ಣವರು ಆಗಮಿಸಿರ್ತಾರೆ, DK ಸುರೇಶ್ ಅವರು ಆಗಮಿಸಿರ್ತಾರೆ, ವೀರೇಂದ್ರ ಹೆಗ್ಡೆ ಅವರು ಆಗಮಿಸಿರ್ತಾರೆ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಬರುತ್ತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ಈ ಕಾರ್ಯಕ್ರಮ ಏನು ಅಂತಂದರೆ, ಕೆರೆನ ಲೈಕ್ ಯಾವುದು ತುಂಬ ಹಳೇದಾಗಿ ಹೋಗಿರುತ್ತೆ, ನೀರು ನಿಲ್ತಾ ಇರಲ್ಲ ಅಂಥ ಕೆರೆಗಳಲ್ಲಿ ಹೂಳು ತೆಗೆಸಿ ಅದರ ಜೀರ್ಣೋದ್ಧಾರ ಮಾಡೋಂಥ ಕೆಲಸ ಆಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ನನಗೆ ಅಲ್ಲೇ ಮನಸ್ಸಿಗೆ ಅನಿಸುತ್ತೆ, ಯಾವತ್ತಾದ್ರೂ ಒಂದು ದಿನ ನಾನು ನಮ್ಮೂರ ಕೆರೆನೂ ಈ ಥರ ಮಾಡಿಸ್ಬೇಕು ಅಂತ. ಬಟ್ ಆಗ ಅನ್ಕೊಂಡ್ಬಂದಿರ್ತೀನಿ, ಬಟ್ ಇಷ್ಟು ಬೇಗ ಆಗುತ್ತೆ ಅನ್ನೋದು ನನಗೆ ಯಾವುದು ಊಹೆನೇ ಇರಲಿಲ್ಲ. ಹಾಗೆ ಈ ಥರ ಆದಾಗ ಈಗ ಧರ್ಮಸ್ಥಳ ಸಂಘದ ಕಡೆಯೆಲ್ಲ ಒಂದು ಕೆಲವರು ಸದಸ್ಯರುಗಳು ಸಿಗ್ತಾರೆ. ಆ ಸದಸ್ಯರು ಸಿಕ್ಕಾಗ ಅವ್ರನ್ನೋಗಿ ಸಂಪರ್ಕ ಮಾಡ್ತೀನಿ. ನಾನು ಈ ಥರ ನಮ್ಮೂರ ಕೆರೆನೂ ಇದೆ, ತುಂಬ 100 ವರ್ಷದ ಹಿಂದಿನ ಕೆರೆ, ಅದು ಹೂಳುಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ, ನೀರು ಸರಿಯಾಗಿ ನಿಲ್ತಾ ಇಲ್ಲ, ತುಂಬ ಪಾಳು ಬಿದ್ದೋಗಿದೆ. ಸೊ ಅದನ್ನು ಜೀರ್ಣೋದ್ಧಾರ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಆಮೇಲೆ ಅವರು ನವೀನ್ ಅವ್ರ ನಂಬರ್ ಕೊಡ್ತಾರೆ. ಆಮೇಲೆ ನವೀನ್ ಅವ್ರನ್ನ ಸಂಪರ್ಕಿಸ್ತೀನಿ. ನವೀನ್ ಅವ್ರನ್ನ ಸಂಪರ್ಕಿಸಿದ ಮೇಲೆ ನೆಕ್ಸ್ಟ್ ಬಂದು PO ಸರ್ ಬರ್ತಾರೆ, ನಾಗೇಶ್ ಸರ್. ಅವ್ರು ಬಂದು ನೋಡಿಬಿಟ್ಟು ಫೈನಲೈಸ್ ಮಾಡ್ತಾರೆ, ಇಲ್ಲ ಈ ಕೆರೆನ ಮಾಡ್ಬೋದು ಅಂತ. ಅಲ್ಲಿಂದ ಅದ್ಭುತವಾಗಿ ಕೆಲಸ ನಡೆಯುತ್ತೆ. ಇಲ್ಲಿ ಎಷ್ಟು ಹದಗೆಟ್ಟಿರುತ್ತೆ ಅಂದರೆ ನಮ್ಮ ಕೆರೆ ಸುತ್ತಮುತ್ತ ಎಲ್ಲೇ ಕಸ ಸಿಕ್ಕರೂ ತಂದು ಇಲ್ಲಿ ಸುಡ್ತಾ ಇರ್ತಾರೆ.
ಆ ಕಸಗಳನ್ನ ಎಲ್ಲ ತೆಗೆದು ಕಂಪ್ಲೀಟಾಗಿ ತೆರವು ಮಾಡಿ ಈ ಎಲ್ಲಿ ಯಾವುದೇ ರೀತಿಯಾದಂಥ ಒತ್ತುವರಿ ಆಗ್ದಂಗೆ ಅದಕ್ಕೆ ಒಂದು ಬಂಡನ್ನು ಹಾಕ್ಕೊಟ್ಟು ಬಾರ್ಡರ್ ಫಿಕ್ಸ್ ಮಾಡಿದ್ದಾರೆ. ಈಗ ಕೆರೆ ಕಂಪ್ಲೀಟ್ ಸೇಫ್ ಇದೆ. ಏನು ಗೌರ್ಮೆಂಟ್ ಕಡೆಯಿಂದ ನಮಗೆ ಅದು 15 ಎಕರೆ 17 ಗುಂಟೆ ಇತ್ತು, ಕಂಪ್ಲೀಟಾಗಿ ಸೇಫ್ ಆಗಿದೆ. ಸಂಪೂರ್ಣವಾಗಿ ನೀರು ನಿಲ್ಲುತ್ತೆ. ಈಗ ಈ ಸುತ್ತಮುತ್ತ ಇರೋವಂಥ ಬೋರ್ಗಳು ರೀಚಾರ್ಜ್ ಆಗ್ತವೆ, ದನಕರುಗಳಿಗೆ ನೀರಾಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರಾಗುತ್ತೆ. ಸೊ ಆ ಪೂರ್ವ ವೈಭವನ ನಮ್ಮ ಕೆರೆಗೆ ಈಗ ಈ ಧರ್ಮಸ್ಥಳ ಸಂಘದ ಕಡೆಯಿಂದ ತಂದುಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಶ್ರಮ ಪಟ್ಟಂಥ ನಮ್ಮ ನಾಗೇಶ್ ಸರ್ ಅವ್ರಿಗೆ, ಡೈರೆಕ್ಟರ್ ಸರ್ ಅವ್ರಿಗೆ, ಮತ್ತು ನಮ್ಮ ಜೊತೆಯಲ್ಲಿ ನಿತ್ಯ ಸಂಪರ್ಕದಲ್ಲಿದ್ದಂಥ ನವೀನ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಸರ್. ಏನಿವತ್ತು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಡಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಶ್ರೀ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮ ಮೇಡಹಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡೈರೆಕ್ಟರ್ ಸಾಹೇಬರಾದಂತಹ ಉಮ್ಮರ್ ಸಾಹೇಬರು ಮತ್ತು ಕಾರ್ಯದರ್ಶಿಗಳಾದಂಥ ನಾಗೇಶ್ ಸರು ಮತ್ತು ನವೀನ್ ಅವರು ಮತ್ತು ಇನ್ನೂ ಧರ್ಮಸ್ಥಳ ಸಂಘದ ಎಲ್ಲ ಸದಸ್ಯರಿಗೂ ನಾನು ನಮ್ಮ ಮೇಡಹಳ್ಳಿ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕೆರೆಯ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಿ ಮುನಿಕೃಷ್ಣಪ್ಪನವರು ಮತ್ತು ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರಾದ ಲಲಿತಾ ಮಹಾದೇವಯ್ಯನವರು ಎಲ್ಲ ಸದಸ್ಯರು ನನಗೆ ಪ್ರೋತ್ಸಾಹನ ಕೊಟ್ಟು ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾನು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಹಾಗೂ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದವರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.